ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾಕೆ ಆತ್ಮನನ್ನು ಅನುಸರಿಸಿ ನಡೆಯಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಅದೇ 6ನೇ ವಚನದಲ್ಲಿ ನಾವು ನೋಡುವಾಗ, ಪವಿತ್ರಾತ್ಮನ ವಿಷಯಗಳ ಮೇಲೆ ಮನಸ್ಸಿಡುವುದು ನಿತ್ಯ ಜೀವವು ಮತ್ತು ಮನಃಶಾಂತಿಯೂ ಆಗಿದೆ. ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವಾಗ ನಾವು ನಿತ್ಯ ಜೀವವು ಮನಃಶಾಂತಿಯು ಆಗಿರುವಂತ ವಿಷಯಗಳ ಕುರಿತಾಗಿ ನಾವು ಆಲೋಚಿಸುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ 13ನೇ ವಚನದಲ್ಲಿ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವಾಗ ನಮ್ಮ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿ ಜೀವಿಸುವವರಾಗುತ್ತೇವೆ. ನಮ್ಮ ಬಲದಿಂದಾಗಲಿ, ನಮ್ಮ ಬುದ್ಧಿಯಿಂದಾಗಲಿ, ಶಕ್ತಿಯಿಂದಾಗಲಿ ನಾವು ನಮ್ಮ ದುರಭ್ಯಾಸಗಳನ್ನ ಬಿಡಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಮೂಲಕವಾಗಿ ನಾವು ಎಲ್ಲಾ ರೀತಿಯ ದುರಭ್ಯಾಸಗಳನ್ನ ನಾಶ ಮಾಡಲಿಕ್ಕೆ, ಕರ್ತನಿಗಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಆದ್ದರಿಂದ ನಾವು ಪವಿತ್ರಾತ್ಮನ ಅನುಸಾರವಾಗಿ ನಡೆದುಕೊಳ್ಳೋಣ. ಮೂರನೇದಾಗಿ ನಾವು ನೋಡುವಾಗ, ನಾವು ಪವಿತ್ರಾತ್ಮನ ಅನುಸಾರವಾಗಿ ನಡೆದುಕೊಳ್ಳುವಾಗ ನಮ್ಮ ಬಲಹೀನತೆಯ ಸಮಯದಲ್ಲಿ ನಾವು ಏನು ಮಾಡೋಣ, ನಮ್ಮ ಕೈಯಿಂದ ಆಗ್ತಾ ಇಲ್ಲ ಎಂಬುದಾಗಿ ನೊಂದಿ ದುಃಖದಲ್ಲಿ, ಕಷ್ಟದಲ್ಲಿ ನರಳಾಡುವ ಸಮಯದಲ್ಲಿ ಏನೆಂದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ತಿಳಿಯದ ಪರಿಸ್ಥಿತಿಯಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ನೀಡುವುದು ಮಾತ್ರವಲ್ಲದೆ ನಮಗೋಸ್ಕರ ದೇವರಲ್ಲಿ ಬೇಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲದೆ ಸುಂದರವಾದ ವಾಕ್ಯ 14ನೇ ವಚನದಲ್ಲಿ ನಾವು ನೋಡುವಾಗ, ಯಾರು ದೇವರ ಆತ್ಮಾನುಸಾರವಾಗಿ ನಡೆದುಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಅಪ್ಪ, ತಂದೆಯೇ ಎಂದು ಕರೆಯುವ ಮಕ್ಕಳ ಆತ್ಮವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಆತ್ಮಾನುಸಾರವಾಗಿ ನಡೆಯುವಂತವರಾಗಿ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ಯಾಕೆಂದರೆ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವ ಹಂಗಿನಲ್ಲಿದ್ದೇವೆ. ಈ ರೀತಿ ಪವಿತ್ರಾತ್ಮ ಅನುಸಾರವಾಗಿ ನಡೆದು ಆತನ ಸಹಾಯವನ್ನು, ಆತನ ಬಲವನ್ನು, ನಿತ್ಯ ಜೀವವನ್ನು, ಮನಃಶಾಂತಿಯನ್ನು ಪವಿತ್ರಾತ್ಮನ ಮೂಲಕ ನಾವು ಪಡೆದುಕೊಂಡವರಾಗಿ ನಮ್ಮ ದೇಹದ ದುರಾಸೆಗಳನ್ನು ನಾಶ ಮಾಡಿ ಕರ್ತನಿಗಾಗಿ ಜೀವಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ವೃದ್ಧಿಗಾಗಿ ಆಶೀರ್ವಾದ ಮಾಡಲಿ. ಆಮೇನ್.